ನನಗೆ ಒಳಗೆ ಒಂದು ಆಸೆ ಇತ್ತು, ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು, ನಾನು ಬೆಳೆದಿದ್ದು ಕಾರಂತರಂಥವ್ರ ಜೊತೆ, ಕಾರ್ನಾಡ್ರಂಥವ್ರ ಜೊತೆ, ಚಂದ್ರಶೇಖರ್ ಕಂಬಾರ್ ಅಂಥವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವನು ನಾನು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದೆ, ವಿಜಯರಾಘವ್, ಪಾರ್ಥೋದಾಸ್ ಮತ್ತು ರೋಣು ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು. ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡಿಬಿಟ್ಟಿದ್ದೆ. ನಾನು ಬಿಡಪ್ಪ ಮ್ಯೂಸಿಕ್ ಬೇರೆ ಬೇಡ, ಈ ಕಡೆ ಆ್ಯಕ್ಟಿಂಗ್ ಹೆಂಗೋ ಜೀವನ ಆಗುತ್ತೆ ಅಂತ. ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು, ಇದು ತುಂಬ ಗೌರವಾನ್ವಿತ. ಡಾಕ್ಟ್ರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ, ಆದರೆ ಗಂಗೂಬಾಯಿ ಹಾನಗಲ್ ಅವರ ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟಿರ್ದಿದೆಯಲ್ಲ, ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನು ಇವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಾ ನನಗೂ ನಿಜವಾಗ್ಲೂ ಬಂದು ಇನ್ನೊಂದು ಚೂರು ಹುರುಪು ಬಂದಿದೆ. ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಡ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷಲ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಿಜವಾಗ್ಲೂ ಅಶ್ವಿನ್ ನೋಡಿ, ಅದಕ್ಕೆ ನಾವು ಏನು ಒಂದು ಇಬ್ಬರು ಮೂವರ ಹೆಸರನ್ನ ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವರು ಕ್ಯಾಮ್ರಾ ಅಂತ ತಕ್ಷಣ ಇವರೇ ಕ್ಯಾಮ್ರಾ ಸಖದ ಮಾಡ್ತಾನೆ ಗುರು, ಡೈರೆಕ್ಟ್ರ್ ಇವರು, ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಷುವಲ್ಸು. ಅದು ಕ್ರಿಯೇಟರ್ಸ್ ಎಲ್ಲ ಹೊಸಬ್ರು. ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರಬೇಕು, ಅದೇ ಇದು ಬೇಡ ಅಂಥೇಳಿ ಈ ಸಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದರೆ ಯಂಗ್ಸ್ಟರ್ಸ್, ಬ್ಯಾಂಗ್ಳೂರ್ ಅಂದ್ರೆ IT ಹಬ್ಬ ಸರ್ ಇದು. ಇಲ್ಲಿ ಎಂತೆಂಥ IT ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲಮ್, ಅದಕ್ಕೆ ಅಂತಲೂ ಒಂದು ಯೂನಿಟ್ನ ನಾವು ರೆಡಿ ಮಾಡಿದ್ದೀವಿ. ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು. ಜೊತೆಗೆ ಶಾರ್ಟ್ ಫಿಲಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ. ಶಾರ್ಟ್ ಫಿಲಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ, ಶಾರ್ಟ್ ಫಿಲ್ಮ್ ಮಾಡಿದರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೊಂದು ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ. ಅಂದರೆ ಇನ್ನೂ ಸೇಲ್ ಆಗದೇ ಇರೋಂಥ ಸಿನಿಮಾಗಳು. ಯಾವ ಥರದ್ದು ದೊಡ್ಡ ದೊಡ್ಡದು ಬಿಡಿ, ನಾನು ಆವಾಗಲೇ ಫಸ್ಟೇ ಹೇಳ್ಬಿಟ್ಟೆ. ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ, ಸೇಲ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ, ಥಿಯೇಟ್ರಿಗೆ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನೆಟ್ಫ್ಲಿಕ್ಸ್ ಆಗ್ಬೋದು, ಈ ಅಮೆಝಾನ್ ಆಗ್ಬೋದು, ಆ ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತು ನಮ್ಮ DD1 ಕೂಡ ನೀವು ಶುರು ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪ್ರೇಟ್ ಒಂದು ಸೆಲ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ TV ಅವ್ರಿಗೆ ಹೇಳ್ತೀನಿ, ಇದನ್ನೊಂದು ಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ, ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಹಚ್ಕೊಂಡು ಮಾಡ್ತಾಯಿದ್ದೀವಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.